Hello, Namaskara. Welcome back to my channel. If you're new to my channel, please make sure you like and subscribe to the channel. And let's start the video. Already thumbnail ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಫಂಡೆಡ್ ಅಕೌಂಟ್ ಅಂದ್ರೆ ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್ಸ್ ಇಂದ ಪೇ ಔಟ್ಸ್ ತಗೊಂಡಿರೋದು ಒಂದು ಡೀಟೇಲ್ಡ್ ವಿಡಿಯೋ. ಸೊ ಏಂತಕ್ಕೆ ವಿಡಿಯೋ ಮಾಡ್ತಾ ಇದೀನಿ? ಓನ್ಲಿ ಸಿಂಪಲ್ ರೀಸನ್, ತುಂಬಾ ಜನ ಕ್ವಶನ್ಸ್ ಲೈಕ್ ಫಂಡೆಡ್ ಅಕೌಂಟ್ಸ್ ಪೇ ಔಟ್ಸ್ ತೆಗಿಬೋದಾ ಇಲ್ವಾ, ಪೇ ಔಟ್ಸ್ ಕೊಡ್ತಾರ ಇಲ್ವೋ, ಸ್ಮಾಲ್ ಪ್ರೀವಿಯಸ್ ಒಂದು $50 ಪೇ ಔಟ್ ಅಪ್ಲೋಡ್ ಮಾಡಿದ್ದೆ ಜಸ್ಟ್ ಫಾರ್ ದ ಪ್ರೂಫ್. ಬಟ್ ಅಲ್ಲೂ ತುಂಬಾ ಜನ ಕ್ವಶನ್ಸ್ ಕೇಳಿದ್ರಿ, ಚಿಕ್ಕದ್ರೆ ಯಾರು ಬೇಕಾದ್ರೂ ಮಾಡ್ತಾರೆ, ದೊಡ್ಡ ಪೇ ಔಟ್ಸ್ ಕೊಡ್ತಾರಾ, ದೊಡ್ಡ ಪೇ ಔಟ್ಸ್ ತಗೊಂಡಿದ್ದೀರಾ ಅಂತ. ಸೊ ಬೇಸ್ಡ್ ಅಪಾನ್ ದಟ್ ಅಂಡ್ ಓನ್ಲಿ ಫಾರ್ ದಟ್ ರೀಸನ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಂಡ್ ದಿಸ್ ಇಸ್ ಮೈ ವ್ಯಾಲೆಂಟೈನ್ ಡೇಸ್ ಗಿಫ್ಟ್. ಸೊ ತುಂಬಾ ಜನ ಇನ್ಕ್ಲೂಡಿಂಗ್ ಮೈ ಸ್ಟೂಡೆಂಟ್ಸ್ ಕ್ಲಾಸಸ್ ಅಟೆಂಡ್ ಆಗಿಲ್ಲ ಅವತ್ತು ವ್ಯಾಲೆಂಟೈನ್ಸ್ ಡೇ ದಿವಸ. ಏಂತಕ್ಕೆ? ಬಿಕಾಸ್ ಆಫ್ ವ್ಯಾಲೆಂಟೈನ್ಸ್ ಡೇ ಆಚೆ ಹೋಗ್ಬೇಕು, ಅಲ್ಲಿ ಇದು ಗಿಫ್ಟ್ ವಾಟ್ ಎವರ್. ಸಿ ದಿಸ್ ವಾಸ್ ಮೈ ಗಿಫ್ಟ್. ಅಂಡ್ ನಾನು ಯಾವ ಪೇ ಔಟ್ ಲೈಕ್ ಅಪ್ಲೈ ವಿಡ್ರಾಲ್ ಸಬ್ಮಿಟ್ ಮಾಡಿದ್ದು ಅಂತಂದ್ರೆ ಇಟ್ಸ್ ಆನ್ February 14th. So this was my Valentine's Day gift from the market. Guys, take your life seriously. Done? So let's start. So ಇದೆ ಲಾಸ್ಟ್ ಟ್ರೇಡ್ ಬಿಟ್ಕಾಯಿನ್ ಅಲ್ಲಿ. ಸೊ ದಿಸ್ ಐ ಟುಕ್ ಆನ್ ಫ್ರೈಡೆ. ಸೊ ಫ್ರೈಡೆ ನೈಟ್ ತಗೊಂಡಿರೋ ಟ್ರೇಡ್ ಇದು. ಆಸ್ ಯು ಕ್ಯಾನ್ ಸಿ, ಲೆಟ್ ಮಿ ಶೋ ಯು. ಸೊ ಯಾ, ಫ್ರೈಡೆ ನೈಟ್ ಆಲ್ಮೋಸ್ಟ್ 10 ಲೈಕ್ 9:30 10 ತಗೊಂಡಿರೋ ಟ್ರೇಡ್ ಇದು. ಸೊ ಎಕ್ಸಾಕ್ಟ್ಲಿ ಎಂಟರ್ಡ್ ಇಯರ್ ಅಂಡ್ ಆಲ್ಮೋಸ್ಟ್ ಸಟರ್ಡೆ ಮಧ್ಯಾಹ್ನ ಟ್ರೇಡ್ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಕನ್ಸಲ್ಟೇಷನ್ಸ್ ಅಲ್ಲಿ ಇತ್ತು ಮಾರ್ಕೆಟ್. ಅದಾದ್ರೆ ಆಲ್ವೇಸ್ ರಿಮೆಂಬರ್, ಮಾರ್ಕೆಟ್ ಅಲ್ಲಿ ಸಿಂಪಲ್ ಥಿಂಗ್ಸ್, ಸ್ಟ್ರೆಸ್ ಯುವರ್ ಸೆಟಪ್ಸ್. ಎಂಟರ್ ಆದ್ಮೇಲೆ ಇದರ್ ಯುವರ್ ಟಾರ್ಗೆಟ್ಸ್ ಇಲ್ಲ SL ಅಂತಾನೆ ಕುತ್ಕೊಬೇಕು. ಎಂಟರ್ ಆಗಿ ಕನ್ಸಲ್ಟೇಷನ್ಸ್ ಆಯ್ತು, ರಿವರ್ಸಲ್ ಆಯ್ತು, ವಾಲೆಟ್ ಅಲ್ಲಿ ಇದೆ, ಕ್ಲೋಸ್ ಮಾಡ್ಬಿಡ್ತೀನಿ, ಇದೆಲ್ಲ ಮಾಡಕ್ ಹೋದ್ರೆ ಯು ಕಾಂಟ್ ಅಚೀವ್ ದಿಸ್ ಪೇ ಔಟ್ಸ್. ಎಷ್ಟು ಹೇಳಿ? ಈ ಪೇ ಔಟ್ಸ್ ಆಲ್ಮೋಸ್ಟ್ $640 ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ನೀವೇ ಎಷ್ಟಿದೆ ಅಂತ. ಡನ್. ಸೊ ಬನ್ನಿ, ವಿಲ್ ಗೆಟ್ ಇನ್ ಟು ದ ಪ್ರೊಸೆಸ್. ಸೊ ಹಿಂಗ್ ವಿಡ್ರಾಲ್ಸ್ ತಗೊಂಡೆ, ಲೈಕ್ ಯಾವತ್ತು ಲೈಕ್ ಅಪ್ರೂವ್ ಮಾಡಿದೆ, ನಂಗೆ ಮೇಲ್ ಯಾವಾಗ ಬಂತು ಅಂಡ್ ನನ್ಗೆ ವಿಡ್ರಾಲ್ ಅಪ್ರೂವಲ್ ಯಾವಾಗ ಆಯ್ತು, ಸಬ್ಮಿಟ್ ನಾನು ಯಾವಾಗ ಮಾಡಿದ್ದು, ಇನ್ ಡೀಟೇಲ್ ಆಗಿ ನೋಡೋಣ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ. ಅಂಡ್ ಈ ಇನ್ಸ್ಟೆಂಟ್ ಫಂಡಿಂಗ್ ಇಸ್ ದ ಓನ್ಲಿ ಪ್ಲಾಟ್ಫಾರ್ಮ್ ಐ ಆಮ್ ಕರೆಂಟ್ಲಿ ಟ್ರಸ್ಟಿಂಗ್ ಅಂಡ್ ಐ ಆಮ್ ಇನ್ ಟು ದಿಸ್. ಓಕೆ, ಇದ್ರದ್ದು ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಸ್ ಇರುತ್ತೆ, ಯು ಕ್ಯಾನ್ ಜಾಯಿನ್. ಬಿಕಾಸ್ ಲೈವ್ ಆಗಿ ನಿಮಗೆ ಪೇ ಔಟ್ ಪ್ರೂಫ್ಸ್ ತೋರಿಸ್ತಾ ಇದ್ದೀನಿ. ನೋ ಎಡಿಟೆಡ್, ನಥಿಂಗ್. ಐ ವಿಲ್ ಶೋ ಯು ಎವ್ರಿಥಿಂಗ್ ಲೈವ್. ಓಕೆ, so let's start. Okay, so this is my account, instant funding do like 10k account. So this was my instant funding 10k account, one phase do. So actually ಈ ಅಕೌಂಟ್ ನಾನು ತಗೊಂಡು ತುಂಬಾ ಲಾಂಗ್ ಬ್ಯಾಕ್ ಅಲ್ಲಿ ತಗೊಂಡಿದ್ದೆ, ಬಟ್ ಇದ್ರಲ್ಲಿ ನಾನು ಟ್ರೇಡೇ ಮಾಡ್ತಾ ಇರಲಿಲ್ಲ. ಓಕೆ, ಐ ವಾಸ್ ಬಿಸಿ ವಿತ್ ಸಮಥಿಂಗ್, ಐ ವಾಸ್ ಡೂಯಿಂಗ್ ವಿತ್ ಸಮ್ ಅದರ್ ಅಕೌಂಟ್ಸ್. ಬಿಕಾಸ್ ಆಸ್ ಐ ಸೆಡ್ ಯು, ನಾನು ಮುಂಚೆನೇ ಹೇಳಿದೆ, ನಾನು ಬಿಟ್ಕಾಯಿನ್ ಒಂದು ಅಕೌಂಟ್ ಟ್ರೇಡ್ ಮಾಡ್ತೀನಿ, ಗೋಲ್ಡ್ ಅಲ್ಲಿ ಒಂದು ಅಕೌಂಟ್ ಟ್ರೇಡ್, ಗೋಲ್ಡ್ಗೆ ಸಪರೇಟ್ ಅಕೌಂಟ್ ಟ್ರೇಡ್ ಮಾಡ್ತೀನಿ. ಸೊ ಈ ಅಕೌಂಟ್ ಸಪರೇಟ್ ಆಗಿತ್ತು, ಬಟ್ ಫೇಸ್ ಕ್ಲಿಯರ್ ಆಗಿತ್ತು, ಬಟ್ ಇದ್ರಲ್ಲಿ ಟ್ರೇಡ್ಸ್ ಮಾಡ್ತಾ ಇರಲಿಲ್ಲ. ಸೊ ಅವಾಗ ರಿಸ್ಕಿ ಟ್ರೇಡ್ಸ್ ಅನ್ನೋದು ಏನಿತ್ತು ಅದನ್ನ ಇದ್ರಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅಷ್ಟೇ, ಬಟ್ ಇದನ್ನ ಸೀರಿಯಸ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ರೀಸೆಂಟ್ಲಿ ಐ ಟುಕ್ ದಿಸ್ ಅಕೌಂಟ್ ಟು ಸ್ಟಾರ್ಟ್, ಬಿಕಾಸ್ ಅಕೌಂಟ್ ಲೈಕ್ ಸುಮ್ಮನೆ ಇಡೋದು ಯೂಸ್ಲೆಸ್ ಅಲ್ವಾ. ಸೊ ದಟ್ ಈಸ್ ದ ರೀಸನ್ ಅಗೇನ್ ಐ ಸ್ಟಾರ್ಟೆಡ್ ಟು ಟ್ರೇಡ್ ಇನ್ ದಿಸ್ ಅಕೌಂಟ್ ಅಂಡ್ ಐ ಸೆಕ್ಯೂರ್ಡ್ ಎ ಪೇ ಔಟ್ ಆಫ್. ಓಕೆ, ಸೊ 10k ಅಕೌಂಟ್ ಅಲ್ಲಿ ಸೊ ಪ್ರಾಫಿಟ್ ಸ್ಪ್ಲಿಟ್ ಬಂದು 80% ಇದೆ. ಸೊ ಆಲ್ರೆಡಿ ಪೇ ಔಟ್ಸ್ ತಗೊಂಡ್ಬಿಡಿ, ಲೈಕ್ ಅಪ್ರೂವಲ್ ಆಗ್ಬಿಡಿದೆ. ಬಿಕಾಸ್ ಇದ್ರಲ್ಲಿ ನನಗೆ ಪೇ ಔಟ್ಸ್ ತಗೋಬೇಕು ಅಂತಂದ್ರೆ ನನಗೆ ಈ ಕ್ರೈಟೀರಿಯಾಸ್ ಮೀಟ್ ಆಗ್ಬೇಕು. ಏನ್ ಕ್ರೈಟೀರಿಯಾಸ್? ಎಲ್ಲ ಟ್ರೇಡ್ ಕ್ಲೋಸ್ ಆಗಿರಬೇಕು, ನೋ ಪೆಂಡಿಂಗ್ ಪೇ ಔಟ್ಸ್. ಅಂದ್ರೆ ಈ ಅಕೌಂಟ್ ಅಲ್ಲಿ ಯಾವ್ದು ಪೆಂಡಿಂಗ್ ಪೇ ಔಟ್ಸ್ ಇರ್ಬೋದು, ಬಿಕಾಸ್ ಐ ಟ್ರೇಡ್ ಇನ್ ಮಲ್ಟಿಪಲ್ ಫಂಡೆಡ್ ಅಕೌಂಟ್ಸ್. ಬಟ್ ಈ ಪರ್ಟಿಕ್ಯುಲರ್ ಈ ಅಕೌಂಟ್ ಅಲ್ಲಿ ಯಾವ್ದು ಪೇ ಔಟ್ಸ್ ಪೆಂಡಿಂಗ್ ಇರಬಾರ್ದು, ಕಾಂಟ್ರಾಕ್ಟ್ ಸೈನ್ ಆಗಿರಬೇಕು, ಮಿನಿಮಮ್ ಪ್ರಾಫಿಟ್ $150 ಮೀಟ್ ಆಗಿರ್ಬೇಕು. ಡನ್. ಅಂಡ್ ಅಕೌಂಟ್ ಇಸ್ ಆಕ್ಟಿವ್ ಅಂಡ್ ಕನ್ಸಿಸ್ಟೆನ್ಸಿ ಸ್ಕೋರ್ ಬಂದು 40% ಇರಬೇಕು. ಬಟ್ ಏನಾಗೋಯ್ತು, ಯೂಶಲಿ ನಾನು ಫಿಕ್ಸ್ಡ್ ಟಾರ್ಗೆಟ್ಸ್, ಫಿಕ್ಸ್ SL ಜೊತೆ ಟ್ರೇಡ್ ಮಾಡೋರು. ಬಟ್ ಅವತ್ತು ಒಂದ್ ದಿವಸ ಮಿಡ್ ನೈಟ್ ಒಂದು ಟ್ರೇಡ್ ಕ್ಲೋಸ್ ಆಗಿತ್ತು, ಬಟ್ ಅರ್ಲಿ ಮಾರ್ನಿಂಗ್ ಕ್ಲೋಸ್ ಆಗಿದೆ. ಸೇಮ್ ಡೇ ಇನ್ನೊಂದು ಟ್ರೇಡ್ ತಗೊಂಡ್ಬಿಟ್ಟೆ. ಬಿಕಾಸ್ ಆಫ್ ದಟ್ ಕನ್ಸಿಸ್ಟೆನ್ಸಿ ಸ್ಕೋರ್ ವೆಂಟ್ ಟು ಐ. ಇಲ್ಲ ನಾನು $400-500 ಪೇ ಔಟ್ಸ್ ತಗೊಂತಾ ಇದೆ, ಬಟ್ ಬಿಕಾಸ್ ಆಫ್ ದಿಸ್ ರೂಲ್ ನಂಗೆ ಪೇ ಔಟ್ಸ್ ಇನ್ನ ಡಿಲೇ ಆಯ್ತು. ಬಟ್ ಎಂಡ್ ಆಫ್ ದ ಡೇ, ಇಫ್ ಯು ಟ್ರಸ್ಟ್ ಯುವರ್ ಸೆಟಪ್, ನಿಮ್ ಸೆಟಪ್ ಮೇಲೆ ನಿಮ್ ನಂಬಿಕೆ ಇದೆ, ಇಫ್ ಯು ಆರ್ ದಟ್ ಪ್ರಾಫಿಟಬಲ್ ಸ್ಕಿಲ್, ನಿಮ್ಮ ಹತ್ರ ಪ್ರಾಫಿಟಬಲ್ ಸ್ಕಿಲ್ ಇತ್ತು ಅಂತಂದ್ರೆ ಎಸ್ ಯು ಕ್ಯಾನ್ ಟೇಕ್ ದ ಪೇ ಔಟ್ಸ್. ಡನ್. ಅಂಡ್ ಮಿನಿಮಮ್ ಟ್ರೇಡಿಂಗ್ಸ್, KYC ಎಲ್ಲ ಅಪ್ರೂವ್ ಆಗಿತ್ತು. ದೆನ್ ಐ ಗಾಟ್ ಮೈ ಪೇ ಔಟ್. ಓಕೆ, ಆಸ್ ಯು ಕ್ಯಾನ್ ಸಿ ಹಿಯರ್, ನಾನು ಪೇ ಔಟ್ ಅಪ್ಲೈ ಮಾಡಿದ್ದೆ ಯಾವತ್ತು? ಐ ಅಪ್ಲೈಡ್ ಫಾರ್ ಅ ಪೇ ಔಟ್ ಆನ್ February 14th 13:52. ಅಂದ್ರೆ ಆಲ್ಮೋಸ್ಟ್ ಒಂದೂವರೆ 2 ಗಂಟೆಲಿ ನಾನು ಪೇ ಔಟ್ ಅಪ್ಲೈ ಮಾಡಿದ್ದು. ಬಿಕಾಸ್ ಆಸ್ ಐ ಸೆಡ್ ಯು, ನಂಗೆ ಬಿಟ್ಕಾಯಿನ್ ಟ್ರೇಡ್ ಅವಾಗ ಲೈಕ್ ಸ್ಯಾಟರ್ಡೆ ಮಧ್ಯಾಹ್ನ ಕ್ಲೋಸ್ ಆಗಿದ್ದು. ಕ್ಲೋಸ್ ಆಗಿದ ತಕ್ಷಣ ಐ ಕೇಮ್ ಹಿಯರ್, ಎಸ್ ಎವ್ರಿಥಿಂಗ್ ವಾಸ್ ಲೈಕ್ ಪೇ ಔಟ್ ರಿಕ್ವೆಸ್ಟ್ ಮಾಡ್ಬೋದಿತ್ತು ನಾನು. ಐ ವೆಂಟ್ ಅಂಡ್ ಐ ರಿಕ್ವೆಸ್ಟ್ ಡೈರೆಕ್ಟ್ಲಿ. ಸೊ February 14th ನಾನು ರಿಕ್ವೆಸ್ಟ್ ಮಾಡಿದ್ಕೆ ಸ್ಯಾಟರ್ಡೆ ಯೂಶಲಿ ಲೈಕ್ ಬ್ಯಾಂಕ್ ಹಾಲಿಡೇಸ್ ಏನಿರುತ್ತೆ, ಲೈಕ್ ನಾನ್ ಬಿಸ್ನೆಸ್ ಡೇಸ್ ಅಲ್ಲಿ ಪೇ ಔಟ್ಸ್ ರಿಲೀಸ್ ಮಾಡಲ್ಲ ಅವರು. ಸೊ ಸ್ಯಾಟರ್ಡೆ ಸಂಡೇ ರಿಲೀಸ್ ಮಾಡಿಲ್ಲ. ಅಂಡ್ ಮಂಡೇ US ಬ್ಯಾಂಕ್ ಹಾಲಿಡೇಸ್ ಇತ್ತು. ಸೊ ಮಂಡೇ ಯಾವುದೇ ತರ ನಂಗೆ ಬಂದಿಲ್ಲ. ಸೊ ಟ್ಯೂಸ್ಡೇ ಅಂದ್ರೆ ಎಸ್ಟರ್ಡೇ ಐ ವಾಸ್ ಔಟ್. ಸೊ ನಿನ್ನೆ ಕಪಾಳದಲ್ಲಿ ಜಾತ್ರೆ ಇತ್ತು, ಐ ವಾಸ್ ದೇರ್. Then I got this mail, your payout got approved. As you can see, 17th February ನಿನ್ನೆ ಮಧ್ಯಾಹ್ನ 12:15 ನನಗೆ ಮೆಸೇಜ್ ಬಂತು ದಟ್
your payout has been approved. So ನಾನು payout apply ಮಾಡಿದಷ್ಟು $800.81 ಪ್ರಾಫಿಟ್ ಶೇರ್ 80% ಹೋಗಿ ನಂಗೆ payout ಎಷ್ಟು ಬಂದಿದೆ $640.65 ಪೇಮೆಂಟ್ ಇಸ್ ಅಪ್ರೂವ್ಡ್. ಅಂಡ್ ಇದು ಅವತ್ತು ಒಂದೇ ಪೇಔಟ್ ಅಲ್ಲ, 2 ಪೇಔಟ್. ನನ್ನ ಇನ್ಸ್ಟೆಂಟ್ ಫಂಡಿಂಗ್ $1,250 ಒಂದು ಅಕೌಂಟ್ ಪೇಔಟ್ ತಗೊಂಡಿದ್ದೆ, ಅದ್ರಲ್ಲಿ ಒಂದು $40 ಪೇಔಟ್ ಕೂಡ ಬಂದಿದೆ, ಅದು ಕೂಡ ತೋರಿಸ್ತೀನಿ ಆಮೇಲೆ. ಓಕೆ, ಸೊ ಇಲ್ಲಿ ನನಗೆ $640 ಪೇಔಟ್ ಬಂತು. ಸೊ ದಿಸ್ ಈಸ್ ಅಬೌಟ್ ದ ಗ್ರಾಫ್. ಆಸ್ ಐ ಸೆಡ್ ದಿಸ್ ವಾಸ್ ನಾನ್ ಟ್ರೇಡಿಂಗ್ ಅಕೌಂಟ್, ಐ ಟ್ರೇಡ್ ಮಾಡ್ತಾ ಇರಲಿಲ್ಲ ಇದರಲ್ಲಿ, ಬಟ್ ಎಸ್ ಐ ಟುಕ್ ದ ಪೇಔಟ್. ಅಂಡ್ ಇಫ್ ಯು ಕಮ್ ಫಾರ್ ದ ಮೇಲ್, ನಾನು ಮೇಲ್ ನೋಡ್ರೆ ಕಳ್ದೋಗ್ತೀರಾ, ಬಿಕಾಸ್ ಆಸ್ ಯು ಕ್ಯಾನ್ ಸಿ ರೈಸ್ ಇನ್ಸ್ಟೆಂಟ್ ಫಂಡಿಂಗ್ ವಿಡ್ರಾಲ್ ಬರೀ ಇದೇ ಕಾಣಿಸುತ್ತೆ. ಓಕೆ, ಒನ್ಸ್ ಯು ಸ್ಟಾರ್ಟ್ ಲೈಕ್ ಸೀಯಿಂಗ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಪೇಷನ್ಸ್ ಇವೆಲ್ಲ ಫಾಲೋ ಮಾಡೋದ್ರಿಂದ ದಿಸ್ ಇಸ್ ವಾಟ್ ಯು ಕ್ಯಾನ್ ಅಚೀವ್ ಗೈಸ್. ಓಕೆ, ಸೊ ಫಸ್ಟ್ ಪೇಔಟ್ ಯಾವತ್ತು ಅಪ್ಲೈ ಮಾಡಿದ್ದು ನಾನು, ದಟ್ $800 ಪೇಔಟ್ ಯಾವತ್ತು ಅಪ್ಲೈ ಮಾಡಿದ್ದು ಅಂದ್ರೆ 14th Feb. ಸಿ ಇಯರ್ ಆಸ್ ಯು ಕ್ಯಾನ್ ಸಿ 14th Feb ಇನ್ಸ್ಟೆಂಟ್ ಫಂಡಿಂಗ್ ವಿಡ್ರಾಲ್ ಸಬ್ಮಿಟೆಡ್. ಸೊ ವಿಡ್ರಾಲ್ ಸಬ್ಮಿಟ್ ಮಾಡಿದೆ ನಾನು. ಸೊ ವಿಡ್ರಾಲ್ ಸಬ್ಮಿಟ್ ಮಾಡಿದೆ. ಲೆಟ್ ಮಿ ಓಪನ್ ದಟ್ ಅಂಡ್ ಶೋ ಯು. ಆಸ್ ಯು ಕ್ಯಾನ್ ಸಿ ಹಿಯರ್, Dear Suchit Godar, congratulations, you have requested your payout. Be sure to take this screenshot and upload in Discord, sir. Okay. And Rise alla first time ತಗೊಂಡು, see this is the Rise ನಾನು ಇವಾಗ ಆಲ್ಮೋಸ್ಟ್ ಒಂದು 3 to 4 ಪೇಔಟ್ಸ್ ಅಷ್ಟೇ ತಗೊಂಡಿದ್ದೆ Rise ಅಲ್ಲಿ. ಆ ಪ್ರೋಸೆಸ್ ಏನಿದೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಆಸ್ ಯು ಕ್ಯಾನ್ ಸಿ ನನಗೆ ಪೇಔಟ್ ಡೀಟೇಲ್ಸ್. ಓಕೆ, ಅಮೌಂಟ್ ಬಂದು $640.65 ಅಂದ್ರೆ $800 ಅಲ್ಲಿ 80% ಪ್ರಾಫಿಟ್ ಅಂದ್ರೆ ನನಗೆ $640 ಆಸ್ ಎ ಪೇಔಟ್ ನನಗೆ ಬಂದಿದೆ. ಅರ್ಥ ಮಾಡ್ಕೊಳ್ಳಿ, ಇಫ್ ಯು ಹ್ಯಾವ್ ದ ಸ್ಕಿಲ್, ಮೇಕಿಂಗ್ ಮನಿ ಇಸ್ ನಾಟ್ ಅಟ್ ಆಲ್ ಹಾರ್ಡ್ ಗೈಸ್, ಯು ಕ್ಯಾನ್ ಮೇಕ್ ಈಸಿಲಿ, ಬಟ್ ಆ ಪೇಷನ್ಸ್, ಡಿಸಿಪ್ಲಿನ್ ಇದೆಯಲ್ಲ, ದಟ್ ಯು ನೀಡ್ ಟು ಮಾಸ್ಟರ್. ಕರೆಕ್ಟ್? ಸೊ ಆಲ್ಮೋಸ್ಟ್ $57,600, $640 ಅಂದ್ರೆ ಅದ್ರ ಜೊತೆ $40 ಬೇರೆ ಅಡಿಷನಲಿ ತಗೊಂಡಿದ್ದೀನಿ, ಅದು ತೋರಿಸ್ತೀನಿ. ಸೊ ದಿಸ್ ವಾಸ್ ದ ಪೇಔಟ್ ರಿಕ್ವೆಸ್ಟ್ ಆನ್ February 14th. ಅದಾದ್ಮೇಲೆ ಅಗೇನ್ ಐ ರಿಕ್ವೆಸ್ಟೆಡ್ ಬಿಕಾಸ್ ದಿಸ್ ವಾಸ್ ಮಂಡೇ, ಇಲ್ಲಿ ಮಂಡೇ ಅನದರ್ ಪೇಔಟ್ ರಿಕ್ವೆಸ್ಟೆಡ್. ದಿಸ್ ವಾಸ್ ಆನ್ ಮಂಡೇ. ಸೊ $40 ಇದು ಬಂದು $1,250. ನಂಗೆ ಅದು ಕ್ರಿಸ್ಮಸ್ ಗಿವ್ ಅವೇಲ್ ಕೊಟ್ಟಿರುತ್ತಾ, $1,250 ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್, ಅದ್ರಲ್ಲಿ $40. ಸೊ ಇದ್ರಲ್ಲಿ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೆ, ವೀಕ್ಲಿ ಕನ್ಸಿಸ್ಟೆಂಟ್ ಪೇಔಟ್ಸ್ ತಗೊಂತಾ ಇದ್ದೀನಿ. ಸೊ $40 ಇಲ್ಲಿ ಬಂತು. ಸೊ ಆಲ್ಮೋಸ್ಟ್ $680 ನಾನು ಪೇಔಟ್ಗೆ ಲೈಕ್ ಅಪ್ಲೈ ಮಾಡಿದ್ದು. ದೆನ್ ಐ ಗಾಟ್ ಅ ಮೆಸೇಜ್ ಫ್ರಮ್ ರೈಸ್. ಯಾವಾಗ? February 17 ಅಂದ್ರೆ ನಿನ್ನೆ, ಇವತ್ತು 18th, ನಿನ್ನೆ ಐ ಗಾಟ್ ಅ ಮೆಸೇಜ್, ಯು ರಿಸೀವ್ಡ್ ಎ ನ್ಯೂ ಪೇಮೆಂಟ್. ಆಸ್ ಯು ಕ್ಯಾನ್ ಸಿ ಹಿಯರ್, hi there, you received a new like a 680.83 payment from SEO Limited. You can view it on account history page. ಏನು $680 $640 ಅಲ್ಲ, ಬಟ್ ಆಸ್ ಐ ಸೆಡ್ ಇನ್ನೊಂದು ಲೈಕ್ ಇನ್ಸ್ಟೆಂಟ್ ಅಕೌಂಟ್ ಅಲ್ಲಿ $40 ಪೇಔಟ್ ತಗೊಂಡಿದೆ. ಸೊ ಅದು ಸೇರಿ $680 ಆಸ್ ಎ ಪೇಔಟ್ ಬಂದಿದೆ. ಗಾಟ್ ಇಟ್? ಸೊ ಇದೆಲ್ಲ ರಿಫ್ರೆಶ್ ನಿಮ್ಮ ಮುಂದೆನೆ ಓಪನ್ ಮಾಡ್ತಾ ಇದೀನಿ. ನಥಿಂಗ್ ಇಸ್ ಎಡಿಟೆಡ್, ಡೋಂಟ್ ಟೆಲ್ ಮಿ ದಟ್. ಓಕೆ, ನಾನು ಇದು ತೋರಿಸ್ತಾ ಇರಲಿಲ್ಲ, ನನ್ನ ಅವಶ್ಯಕತೆ ಇರಲಿಲ್ಲ, ಬಟ್ ತುಂಬಾ ಜನ ಲೈವ್ ಬರ್ತಾರೆ, ಅನ್ನೆಸೆಸರಿ ಥಿಂಗ್ಸ್ ಮಾತಾಡ್ತಾರೆ. ಸೊ ನಂಗೆ ಇಷ್ಟ ಆಗಲ್ಲ, ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ಓಪನ್ ಟು ಯು ಗೈಸ್. ನಾನು ಇಲ್ಲೇನು ಮುಚ್ಚುಮರಿ ಹಿಂದೆ ಒಂದು ಮುಂದೆ ಒಂದಿಲ್ಲ. ಓಕೆ, ಹಿಂದೆ ಒಂದು ಮುಂದೆ ಒಂದಿದ್ರೆ ಇಷ್ಟು ವರ್ಷ, ಒಂದು ವರ್ಷದಿಂದ ಲೈವ್ ಸ್ಟ್ರೀಮ್ಸ್ ಮಾಡಕ್ ಆಗ್ತಿರಲ್ಲ. ಐ ಆಮ್ ಹಿಯರ್ ವಾಟ್ ಐ ಆಮ್. ಬಟ್ ಎಸ್ ಸ್ಟೂಡೆಂಟ್ಸ್ ಒಂದು ಇಬ್ರು ಮೂರು ಕೇಳಿದ್ರು, ಸೊ ದಟ್ ಈಸ್ ದ ರೀಸನ್ ಐ ಆಮ್ ಶೋಯಿಂಗ್. ಅದರ ನಾನು ಇಲ್ಲ ತೋರ್ಸಕ್ಕೆ ಹೋಗ್ತಾರೆ. ಡನ್. ಸೊ $680 ಅಂತ ಬಂದಿದೆ. ಅದಾದ್ಮೇಲೆ ಅಪ್ರೂವಲ್ ಮೆಸೇಜ್ ಇನ್ಸ್ಟೆಂಟ್ ಫಂಡಿಂಗ್ ಹೆಂಗ್ ಬರುತ್ತೆ? ಇದು $40 ಅಕೌಂಟ್ ನಮಗೆ ಅಪ್ರೂವಲ್ ಬಂದಿರೋದು. ಏನಂತ ಬಂದಿದೆ? ಕಂಗ್ರಾಚುಲೇಷನ್, ಪೇಔಟ್ ಹ್ಯಾಸ್ ಬೀನ್ ಅಪ್ರೂವ್ಡ್. ಸೊ ನಿಮಗೆ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಮೇಲ್ ಬರುತ್ತೆ, ಅಪ್ರೂವ್ ಮಾಡಿದ್ಮೇಲೆ ಒಂದು ಮೇಲ್ ಬರುತ್ತೆ. ಸೊ ಪೇಮೆಂಟ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಅಂತ ಬಂತು ನನಗೆ. ಕರೆಕ್ಟ್? ಇದು ಒಂದು ಅಕೌಂಟ್ದು. ಅಂಡ್ ಅನದರ್ ಅಕೌಂಟ್ದು ದಿಸ್. ಸೊ ದಿಸ್ ವಾಸ್ 10K ಇನ್ಸ್ಟೆಂಟ್ ಫಂಡ್, ಲೈಕ್ 10K ಒನ್ ಫೇಸ್ ಅಕೌಂಟ್ದು $640.65. Congratulations, your payout has been approved. It has been deposited in your Rise account directly into your crypto wallet. From Rise you can withdraw it. Done. So mail aita. Next I'll come to Rise. So this is my Rise dashboard. Let me refresh. So idu bandina the Rise dashboard. Okay, so as you can see here, what is this glitch? Load ಆಯ್ತು. $761.57 ಲೆಫ್ಟ್ ಓವರ್ ಇದೆ. ನಾನು ಅದು ವಿಡ್ರಾ ಮಾಡ್ಕೊಂಡಿಲ್ಲ, ಇಲ್ಲೇ ಅಲ್ಲ. ಆಸ್ ಯು ಕ್ಯಾನ್ ಸಿ SEO Limited ಯಾವಾಗ ಬಂದಿರೋದು? 17th, ಲೈಕ್ 17th $680 ಕ್ರೆಡಿಟ್ ಆಗಿದೆ ನನಗೆ. ಕರೆಕ್ಟ್? $680 ಕ್ರೆಡಿಟ್ ಆಗಿದೆ. ಸೊ ಇಲ್ಲೇ ಇದೆ ನಿಮ್ಮ ಮುಂದೆನೆ $761. ಇನ್ನ ವಿಡ್ರಾಲ್ ತಗೊಂಡಿಲ್ಲ. ಸೊ ಐ ನೀಡ್ ಟು ಟೇಕ್ ದ ವಿಡ್ರಾಲ್. ಸೊ ಆಸ್ ಆಫ್ ನೌ, ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮ್ಗೆ ಏನೇನು ಡೌಟ್ಸ್ ಇತ್ತು, ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ನಿಜವಾಗ್ಲೂ ಪೇಔಟ್ಸ್ ಕೊಡ್ತಾರಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇತ್ತು, ಆ ಡೌಟ್ಸ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಯಾರ್ ಟ್ರೇ ಲಾಸ್ಟ್ ಟ್ರೇಡ್ ಅದು ಹೇಳಿದ್ದೀನಿ. ಅಂಡ್ ಲೈಕ್ ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್ಸ್ ಇಂದ ರೈಸ್ ಅಕೌಂಟ್ ಹೆಂಗ್ ತಗೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಸೊ ಗೈಸ್ ಸಿಂಪಲ್ ಆಗಿ ಹೇಳ್ತೀನಿ, ಎಸ್ ಇಫ್ ಯು ಆರ್ ಸ್ಕಿಲ್ಡ್, ನಿಮ್ಮ ಹತ್ರ ಸ್ಕಿಲ್ ಇದೆ ಅಂತಂದ್ರೆ ಮನಿ ಮಾಡೋದು ಇಸ್ ನಾಟ್
ಆ ಟಾಸ್ಕ್ ಈಸಿಯಾಗಿ ಮಾಡ್ಬೋದು. ಬಟ್ ಆ ಸ್ಕಿಲ್ ನಿಮ್ಮ ಹತ್ರ ಇರಬೇಕು, ಆ ಪೇಷನ್ಸ್ ಇರಬೇಕು, ಆ ಡಿಸಿಪ್ಲಿನ್ ಇರಬೇಕು. ನಾನು ಏನ್ ಲೈಫ್ ಸ್ಟೈಲ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅದನ್ನೇ ಮಾಡ್ತಾರೆ, ಅದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ. ಬಟ್ ಐ ಆಮ್ ಫಾಲೋಯಿಂಗ್ ವಿತ್ ಪ್ರಾಪರ್ ಡಿಸಿಪ್ಲಿನ್, ಪ್ರಾಪರ್ ಪೇಷನ್ಸ್. ಓಕೆ, ಸೊ ವಿಡಿಯೋ ಲೆಂತಿ ಆಯ್ತು. ಅಂಡ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಅಂಡ್ ಇಷ್ಟ ಆದ್ರೆ ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಗೈಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆದಷ್ಟು ವಿಡಿಯೋ ಶೇರ್ ಮಾಡಿ. ಪ್ಲೀಸ್ ಬಿ ಸೇಫ್ ಫ್ರಮ್ ದಿಸ್ ಫೇಕ್ ಇನ್ಫ್ಲೂಯೆನ್ಸರ್ಸ್. ಫೇಕ್ ಇನ್ಫ್ಲೂಯೆನ್ಸ್ ಇಂದ ಸೇಫ್ ಆಗಿ. ಅನ್ನೆಸೆಸರಿ ಬೇರೆ ತೋರಿಸಿ ನಿನ್ನ ಇನ್ಫ್ಲೂಯೆನ್ಸ್ ಮಾಡಿ ಇನ್ವಾಲ್ವ್ ಮಾಡ್ತಾರೆ. ಡೋಂಟ್ ಗೆಟ್ ಈಸಿಲಿ ಟ್ರ್ಯಾಪ್. ಆಲ್ವೇಸ್ ನಿಮ್ದು ಮೈಂಡ್ ಸೆಟ್ ನಿಮ್ ಕೈಲಿರಲಿ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.